ಕೆಲವು ಕೂಲಿಂಗ್ ಟವರ್ಸ್ ಅಲ್ಲಿ ಫ್ಯಾನ್ಸ್ ಯೂಸ್ ಮಾಡಲ್ಲ. ಇನ್ನು ಕೆಲವು ಕೂಲಿಂಗ್ ಟವರ್ಸ್ ಅಲ್ಲಿ ಬಿಗ್ ಫ್ಯಾನ್ಸ್ ಯೂಸ್ ಮಾಡ್ತಾರೆ ಕಂಟಿನ್ಯೂಸ್ ರನ್ ಮಾಡಕ್ಕೆ. ಇದರಲ್ಲಿ ಯಾವ ಡಿಸೈನ್ ಎಫಿಷಿಯೆಂಟ್ ಮತ್ತೆ ಯಾಕೆ ಈ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಡಿಫ್ರೆಂಟ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರ, ಅದರ ಅಡ್ವಾಂಟೇಜಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವರ್ ಪ್ಲಾಂಟ್ ಪ್ರಾಕ್ಟಿಕಲ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಡ್ರಾಫ್ಟ್ ಮತ್ತೆ ಇಂಡ್ಯೂಸ್ ಡ್ರಾಫ್ಟ್ ಆರ್ ಫೋರ್ಸ್ ಡ್ರಾಫ್ಟ್ ಕೂಲಿಂಗ್ ಟವರ್ಸ್, ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಇದರ ಪ್ರಿನ್ಸಿಪಲ್ಸು ಮತ್ತು ಯಾವ ಇಂಡಸ್ಟ್ರಿಯಲ್ಲಿ ಯಾವ ಟೈಪ್ ಕೂಲಿಂಗ್ ಟವರ್ ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ, ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾರೆ, ಇದನ್ನು ತಿಳ್ಕೊಳ್ಳೋಣ. ನ್ಯಾಚುರಲ್ ಡ್ರಾಫ್ಟ್ ಕೂಲಿಂಗ್ ಟವರ್ ಇದು ಚಿಮ್ನಿ ಎಫೆಕ್ಟ್ನ ಯೂಸ್ ಮಾಡುತ್ತೆ. ಮೀನ್ಸ್ ಬಯೋನ್ಸಿ ಟು ಪುಷ್ ದ ಏರ್ ಥ್ರೂ ದ ಟವರ್, ಅಂದರೆ ಕೆಳಗಿಂದ ಮೇಲೆವರೆಗೂ ತೊಳಕ್ಕೆ ನಾವು ಮಾಡ್ಬಿಡ್ತೇವೆ ಚಿಮ್ನಿ ಎಫೆಕ್ಟ್. ಈ ಟವರ್ನ ಹೈಪರ್ಬೋಲಿಕ್ ಟವರ್ ಅಂತೀವಿ, ನ್ಯಾಚುರಲ್ ಡ್ರಾಫ್ಟ್ ಕೂಲಿಂಗ್ ಟವರ್ಸ್ನ. ಇದರಲ್ಲಿ ಏನಾಗುತ್ತೆ ಅಂದರೆ ಹಾಟ್ ವಾಟರ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಟ್ ದಿ ಟಾಪಲ್ಲಿ ಹಾಟ್ ವಾಟರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೆಲ್ಲ ವಾಟರ್ ಏನಾಗುತ್ತೆ ಥ್ರೂ ಸ್ಪ್ರೇ ನಾಸಲ್ಸ್ ಫಿಲ್ಸ್ ಮೇಲೆ ಡ್ರಾಪ್ ಆಗುತ್ತೆ. ಫಿಲ್ಸ್ ಇಂದ ಡ್ರಾಪ್ ಆಗುತ್ತೆ. ದೋಸ್ ಫಿಲ್ಸ್ ಆರ್ ನಥಿಂಗ್ ಬಟ್ ಹನಿಕೂಮ್ಸ್ ಇಂದ ಆ ಕಂಪ್ಲೀಟ್ ಬಲ್ಕ್ ವಾಟರ್ ಇಂದ ಡ್ರಾಪ್ಲೆಟ್ಸ್ ಆಗಿ ಸ್ಪ್ಲಿಟ್ ಆಗಿ ಥ್ರೂ ಫಿಲ್ಸ್ ಡೌನ್ ಬರುತ್ತೆ. ನೆಕ್ಸ್ಟ್ ಬಾಟಮ್ ಇಂದ ಏನಾಗುತ್ತೆ, ಕೋಲ್ಡ್ ಏರ್ ವಿಲ್ ಸ್ಟಾರ್ಟ್ ಟು ಗೋ ಅಪ್ವರ್ಡ್. ಅದೇ ಏನಂತೆ ದಿಸ್ heat exchange will take place within the cooled water and the fine water droplets. ಅದರಿಂದ ಕೆಲವು ಪೋರ್ಷನ್ ಎವಾಪರೇಟ್ ಆಗಿ ಮೇಲ್ಗಡೆ ಹೋಗುತ್ತೆ. ಹಾಟ್ ಮಾಯಿಸ್ಟ್ ಏರ್ ವಿಲ್ ಗೋ ಅಪ್ವರ್ಡ್ಸ್. ಮೇಲೆ ಹೋಗ್ತಿದ್ದಂಗೆ ಏನಾಗುತ್ತೆ, ಹೀಟ್ ಫ್ರಮ್ ದಿ ವಾಟರ್ ವಿಲ್ ಬಿ ಟೇಕನ್ ಟು ದಿ ಮಾಯಿಸ್ಟ್ ಏರ್, ಅದು ತಗೊಂಡು ಮೇಲ್ಗಡೆ ಎಸ್ಕೇಪ್ ಆಗುತ್ತೆ. ಇನ್ ದಿಸ್ ವೇ ದ ಹಾಟ್ ವಾಟರ್ ಕೂಲಿಂಗ್ ಟವರ್ಗೆ ಬಂದಿದ್ದನ್ನ ಕೋಲ್ಡ್ ಆಗಿ ಕನ್ವರ್ಟ್ ಆಗಿ ಬೇಸಿನಿಗೆ ಕಲೆಕ್ಟ್ ಆಗುತ್ತೆ. ಆ ಬೇಸಿನಿಂದ ಯೂಸಿಂಗ್ ಪಂಪ್ಸ್ will be using for different purpose, condensers, heat exchangers, ಎಲ್ಲಿ ಬೇಕು ಅಲ್ಲಿಗೆ ಡಿಫ್ರೆಂಟ್ ಪರ್ಪಸ್ಗೆ ಆ ಕೋಲ್ಡ್ ವಾಟರ್ ಯೂಸ್ ಮಾಡ್ತೀವಿ. ದಿಸ್ ಸೈಕಲ್ ವಿಲ್ ಕೀಪ್ ಆನ್ ರಿಪೀಟಿಂಗ್. ಈ ನ್ಯಾಚುರಲ್ ಡ್ರಾಫ್ಟ್ ಕೂಲಿಂಗ್ ಟವರ್ಸ್ನ ಹೈಪರ್ಬೋಲಿಕ್ ಶೇಪಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ವೈ? ಬಿಕಾಸ್ ದಿಸ್ ಶೇಪ್ಸ್ ಇಟ್ ವಿಲ್ ಹೆಲ್ಪ್ ಯು ಟು ಕ್ರಿಯೇಟ್ ನ್ಯಾಚುರಲ್ ಡ್ರಾಫ್ಟ್. ಒಂದು ನೆಕ್ಸ್ಟ್ ಸ್ಟ್ರಕ್ಚರಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಅನದರ್ ರೀಸನ್ ಬಂದು ಮಿನಿಮಮ್ ಕಾಂಕ್ರೀಟ್ ಯೂಸ್ ಆಗುತ್ತೆ. ಇನ್ನೊಂದು ಬಂದು ಇಟ್ ಇಂಪ್ರೂವ್ಸ್ ಏರ್ ಫ್ಲೋ ಎಫಿಷಿಯನ್ಸಿ. ಈ ಕೂಲಿಂಗ್ ಟವರ್ ಅಡ್ವಾಂಟೇಜ್ ಏನಂದರೆ ನೋ ಫ್ಯಾನ್ ಈಸ್ ರಿಕ್ವೈರ್ಡ್, ಮೀನ್ಸ್ ಪವರ್ ಕನ್ಸಪ್ಷನ್ ಇರಲ್ಲ. ಇನ್ನೊಂದು ಲಾರ್ಜ್ ಕೂಲಿಂಗ್ ಕೆಪಾಸಿಟಿ ಅವೈಲೇಬಲ್, ಲೋ ಆಪ್ರೇಟಿಂಗ್ ಕಾಸ್ಟು ಮತ್ತು ಹೈ ರಿಲಯಬಿಲಿಟಿ. ಅದೇ ರೀತಿ ಇದರ ಡಿಸ್ಅಡ್ವಾಂಟೇಜಸ್ ಬಂದು ಲಾರ್ಜ್ ಏರಿಯಾ ಬೇಕು, ಪ್ಲಸ್ ಲಾಂಗ್ ಟೈಮ್ ಬೇಕು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಮತ್ತು ಹೈ ಕನ್ಸ್ಟ್ರಕ್ಷನ್ ಕಾಸ್ಟ್. ಈ ಟೈಪ್ ಆಫ್ ಕೂಲಿಂಗ್ ಟವರ್ಸ್ ಮೀನ್ಸ್ ನ್ಯಾಚುರಲ್ ಡ್ರಾಫ್ಟ್ ಕೂಲಿಂಗ್ ಟವರ್ಸ್ ನಿಮ್ಮ ಮ್ಯಾಕ್ಸಿಮಮ್ ಆಗಿ ಲಾರ್ಜ್ ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ ಇರುತ್ತೆ ಅಪ್ಲಿಕೇಶನು, ಇಲ್ಲಾಂದರೆ ಲಾರ್ಜ್ ರಿಫೈನರೀಸ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸಲ್ಲಿ ಈ ಟೈಪ್ ಆಫ್ ಕೂಲಿಂಗ್ ಟವರ್ಸ್ ಕಾಣ್ಬೋದು ನಾವು. ಇಂಡ್ಯೂಸ್ಡ್ ಡ್ರಾಫ್ಟ್ ಕೂಲಿಂಗ್ ಟವರ್ನಲ್ಲಿ ಫ್ಯಾನ್ ಯೂಸ್ ಮಾಡ್ತೀವಿ. ಈ ಟೈಪಲ್ಲಿ ಫ್ಯಾನ್ ಏನಾಗುತ್ತೆ, ಟಾಪ್ ಆಫ್ ದಿ ಕೂಲಿಂಗ್ ಟವರ್ ಮೌಂಟ್ ಆಗಿರುತ್ತೆ. ಈ ಫ್ಯಾನ್ ಏರ್ನ ಸಕ್ ಮಾಡುತ್ತೆ, ಆರ್ ಇಟ್ ವಿಲ್ ಪುಲ್ ಏರ್ ಅಪ್ವರ್ಡ್ ಥ್ರೂ ದ ಫಿಲ್ಸ್, ಎಕ್ಸ್ಚೇಂಜಿಂಗ್ ದ ಹೀಟ್ ಫ್ರಮ್ ದಿ ಹಾಟ್ ವಾಟರ್. ಇಂಡ್ಯೂಸ್ ಡ್ರಾಫ್ಟ್ ಕೂಲಿಂಗ್ ಟವರ್ನಲ್ಲಿ 2 ಟೈಪ್ಸ್ ಇದೆ. ಒಂದು ಕ್ರಾಸ್ ಫ್ಲೋ, ಇನ್ನೊಂದು ಕೌಂಟರ್ ಫ್ಲೋ. ಸೊ ಈಗ ನೀವು ಪಿಕ್ಚರಲ್ಲಿ ನೋಡ್ತಿರೋ ಹಾಗೆ ದಿಸ್ ಈಸ್ ಕ್ರಾಸ್ ಫ್ಲೋ ಇಂಡ್ಯೂಸ್ಡ್ ಡ್ರಾಫ್ಟ್ ಟೈಪ್ ಕೂಲಿಂಗ್ ಟವರ್. ಇದರಲ್ಲಿ ಏನಾಗುತ್ತೆ, ಫ್ಯಾನ್ ಮೇಲೆ ಇರುತ್ತೆ, ಸಕ್ ಮಾಡ್ತಿರುತ್ತೆ ಏರ್ನ. ಅಟ್ ದಿ ಸೇಮ್ ಟೈಮ್ಸ್ ಏರ್ ಸೈಡ್ ವೇ ಸೆಂಟರ್ ಆಗುತ್ತೆ. ಬಟ್ ವಾಟರ್ಸ್ ಏನಿದೆ ಅಪ್ವರ್ಡಿಂದ ಬೆಳೆದ ಬದಲು ಏನಾಗುತ್ತೆ, ಅಪ್ವರ್ಡ್ ಟು ಡೌನ್ ಥ್ರೂ ಸೈಡ್ನಲ್ಲಿ ಫಿಲ್ಸ್ ಇರುತ್ತೆ, ಆ ಫಿಲ್ಸಿಂದ ಡ್ರಾಪ್ ಆಫ್ ಬರುತ್ತೆ. ಇಲ್ಲಿ ವಾಟರ್ ಮತ್ತು ಏರ್ ಫ್ಲೋ ಬಂದು ಏನಾಗುತ್ತೆ, ಕ್ರಾಸ್ ಆಗುತ್ತೆ. ಸೊ ದಿಸ್ ಟೈಪ್ ಆಫ್ ಕೂಲಿಂಗ್ ಟವರ್ ಈಸ್ ಕಾಲ್ಡ್ ಕ್ರಾಸ್ ಫ್ಲೋ ಇಂಡ್ಯೂಸ್ಡ್ ಡ್ರಾಫ್ಟ್ ಕೂಲಿಂಗ್ ಟವರ್. ದಿಸ್ ಟೈಪ್ ಆಫ್ ಕೂಲಿಂಗ್ ಟವರ್ ಇಸ್ ಇನ್ ಸ್ಮಾಲ್ ಮಾಡರೇಟ್, ಫಾರ್ ಎಕ್ಸಾಂಪಲ್ ಡಿಸ್ಟಿಲರೀಸ್ ಅಲ್ಲಿ ಇದರಲ್ಲಿ ಕಾಣಬಹುದು. ಕೌಂಟರ್ ಫ್ಲೋ ಇಂಡ್ಯೂಸ್ಡ್ ಡ್ರಾಫ್ಟ್ ಕೂಲಿಂಗ್ ಟವರ್ನಲ್ಲಿ ಹೇಗಾಗುತ್ತೆ, ಏರ್ ವಿಲ್ ಎಂಟರ್ ಫ್ರಮ್ ದಿ ಸೈಡ್ ವೇಸ್, ಬಟ್ ಇದರಲ್ಲಿ ವಾಟರ್ ಏನಾಗುತ್ತೆ ಅಪ್ವರ್ಡ್ ಇಂದ ಡೌನ್ ಬರುತ್ತೆ. ಫಿಲ್ಸ್ ಎಲ್ಲ ನಾರ್ಮಲಿ ಟಾಪ್ ಮೋಸ್ಟ್ ಅಲ್ಲಿರುತ್ತೆ, ಅದರಿಂದ ವಾಟರ್ ಸ್ಪ್ಲಿಟ್ ಆಗಿ ಡೌನ್ವರ್ಡ್ ಬರುತ್ತೆ, ಏರ್ ಸೈಡ್ ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಏರ್ ಅಂಡ್ ವಾಟರ್ ಫ್ಲೋ ವಿಲ್ ಬಿ ಕೌಂಟರ್ ಫ್ಲೋ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಕೌಂಟರ್ ಫ್ಲೋ ಇಂಡ್ಯೂಸ್ಡ್ ಡ್ರಾಫ್ಟ್ ಟೈಪ್ ಕೂಲಿಂಗ್ ಟವರ್. ಕ್ರಾಸ್ ಫ್ಲೋ ಆರ್ ಕೌಂಟರ್ ಫ್ಲೋ ಇಂಡ್ಯೂಸ್ಡ್ ಡ್ರಾಫ್ಟ್ ಕೂಲಿಂಗ್ ಟವರ್ ಪ್ರಿನ್ಸಿಪಲ್ ರಿಮೇನ್ಸ್ ಸೇಮ್. ಹೇಗೆಂದರೆ ಹಾಟ್ ವಾಟರ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ ದಿ ಟಾಪ್ ಇಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಥ್ರೂ ಸ್ಪ್ರೇ ನಾಸಲ್ಸ್. ಆ ವಾಟರ್ ಎಲ್ಲ ಫಿಲ್ಸ್ ಮೇಲೆ ಬಿದ್ದು ಡೌನ್ವರ್ಡ್ ಹಾನಿಕೂಮ್ಲಿಂದ ಸ್ಪ್ಲಿಟ್ ಆಗಿ ಡೌನ್ವರ್ಡ್ಸ್ ಬರುತ್ತೆ. ಸೈಡ್ ವೇಸ್ ಇಂದ ಕೋಲ್ಡ್ ಏರ್ ಎಂಟರ್ ಆಗಿ ದಿಸ್ ವಿಲ್ ಟೇಕ್ ದ ಹೀಟ್ ಫ್ರಮ್ ದ ಹಾಟ್ ವಾಟರ್ ತಗೊಂಡು ಅದು ಮೇಲೆ ಎಸ್ಕೇಪ್ ಆಗುತ್ತೆ.
ವೈ ದಿಸ್ ಇಸ್ ಕಾಲ್ಡ್ ಇಂಡ್ಯೂಸ್ ಡ್ರಾಫ್ಟ್ ಅಂತ ಬಿಕಾಸ್ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಮ್ಯಾಲಿರೋ ಫ್ಯಾನ್ ಆಗಿರುತ್ತೆ ಇಟ್ ಸಕ್ಸ್ ಆರ್ ಪುಲ್ಸ್ ಅದಕ್ಕೆ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ನೆಗೆಟಿವ್ ಪ್ರೆಷರ್ ಅಂದ್ರೆ ನಾರ್ಮಲಿ ಇಂಡ್ಯೂಸ್ಡ್ ಡ್ರಾಫ್ಟ್ ಕೂಲಿಂಗ್ ಟವರ್ ಅಂತೇಳಿ ಕರಿತೀವಿ ಇದನ್ನು. ಈ ಕೂಲಿಂಗ್ ಟವರ್ ಅಡ್ವಾಂಟೇಜಸ್ ಏನಂದ್ರೆ ಹೈಯೆಸ್ಟ್ ಎಫಿಷಿಯನ್ಸಿ, ಬೆಟರ್ ಏರ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಲೋ ರೀಸರ್ಕ್ಯುಲೇಷನ್ ಆಫ್ ಮಾಯಿಶ್ಚರ್. ಇದು ವೈಡ್ಲಿ ಯೂಸ್ಡ್ ಇನ್ ಪವರ್ ಪ್ಲಾಂಟ್ಸ್, ಸ್ಮಾಲ್ ಅಂಡ್ ಮೀಡಿಯಂ ಥರ್ಮಲ್ ಪವರ್ ಪ್ಲಾಂಟ್ಸ್. ಈ ಟೈಪ್ ಆದ ಕೂಲಿಂಗ್ ಟವರ್ಸ್ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಫ್ಯಾನ್ ಇಸ್ ಮಸ್ಟ್, ಅದರ ಪವರ್ ಕನ್ಸಪ್ಷನ್ ಆಗುತ್ತೆ ಮತ್ತೆ ಆ ಫ್ಯಾನ್ಸ್ ಮೇಂಟೆನೆನ್ಸ್ ಕಾಸ್ಟ್. ದೀಸ್ ಆರ್ ದಿ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಟೈಪ್ ಆಫ್ ಕೂಲಿಂಗ್ ಟವರ್ಸ್. ಫೋರ್ಸ್ ಡ್ರಾಫ್ಟ್ ಕೂಲಿಂಗ್ ಟವರ್ಸ್. ಫೋರ್ಸ್ ಡ್ರಾಫ್ಟ್ ಕೂಲಿಂಗ್ ಟವರ್ಸ್ ನಲ್ಲಿ ಫ್ಯಾನ್ ಸೈಡ್ ವೇಸ್ ಅಲ್ಲಿ ಮೌಂಟ್ ಆಗಿರುತ್ತೆ. ಬಟ್ ಅದೇ ಇಂಡ್ಯೂಸ್ ಡ್ರಾಫ್ಟ್ ಕೂಲಿಂಗ್ ಟವರ್ ಅಲ್ಲಿ ಫ್ಯಾನ್ ಟಾಪ್ ಅಲ್ಲಿ ಮೌಂಟ್ ಆಗಿರುತ್ತೆ. ಸೈಡ್ ವೇಸ್ ಅಲ್ಲಿ ಮೌಂಟ್ ಆಗೋದ್ರಿಂದ ಏರ್ ನ ಪುಷ್ ಮಾಡುತ್ತೆ, ಅದೇ ಟಾಪ್ ಅಲ್ಲಿ ಮೌಂಟ್ ಆಗೋದ್ರಿಂದ ಏರ್ ನ ಸಕ್ ಮಾಡುತ್ತೆ. ಸೊ ದಿಸ್ ಫೋರ್ಸ್ ಡ್ರಾಫ್ಟ್ ಕೂಲಿಂಗ್ ಟವರ್ ಪುಷಸ್ ಏರ್. ಮತ್ತೆ ಇದು ವರ್ಕಿಂಗ್ ಪ್ರಿನ್ಸಿಪಲ್ ಹೇಗಿರುತ್ತೆ ಅಂದ್ರೆ ನಾರ್ಮಲಿ ಸೇಮ್ ವೇ ಹಾಟ್ ವಾಟರ್ ಮ್ಯಾಲಿಂದ ಬೀಳುತ್ತೆ ಥ್ರೂ ಹನಿಕೂಮ್ಸ್ ಆರ್ ಫಿಲ್ಸ್ ಬಿದ್ದು ಡ್ರಾಪ್ಲೆಟ್ಸ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಕೋಲ್ಡ್ ಏರ್ ಏನಿದೆ ಫೋರ್ಸ್ ಡ್ರಾಫ್ಟ್ ಫ್ಯಾನ್ಸ್ ಪುಷ್ ಮಾಡುತ್ತೆ. ಈ ಏರ್ ವಿಲ್ ಮೂವ್ ಅಪ್ವರ್ಡ್ಸ್, ವಾಟರ್ ವಿಲ್ ಮೂವ್ ಡೌನ್ವರ್ಡ್ಸ್. ಇದರಿಂದ ಹೀಟ್ ಎಕ್ಸ್ಚೇಂಜ್ ಆಗಿ ಹಾಟ್ ವಾಟರ್ ವಿಲ್ ಗೆಟ್ ಹೀಟ್ ಎಕ್ಸ್ಚೇಂಜ್ ವಿತ್ ದ ಕೋಲ್ಡ್ ಏರ್, ಮಾಯಿಸ್ಟ್ ಏರ್ ಆಗಿ ಕನ್ವರ್ಟ್ ಆಗಿ ಟಾಪ್ ಸೈಡ್ ಇಂದ ಎಸ್ಕೇಪ್ ಆಗುತ್ತೆ. ಕೋಲ್ಡ್ ವಾಟರ್ ಇಲ್ಲಿ ಬೇಸಿನ್ ಅಲ್ಲಿ ಕಲೆಕ್ಟ್ ಆಗಿ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗೆ ಮತ್ತೆ ರೀಯೂಸ್ ಮಾಡ್ತೀವಿ. ಈ ಟೈಪ್ ಆದ ಕೂಲಿಂಗ್ ಟವರ್ಸ್ ವೆರಿ ಸ್ಮಾಲ್ ಪವರ್ ಪ್ಲಾಂಟ್ ಇಲ್ಲ HVAC ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲ ಪ್ರೋಸೆಸ್ ಬಾಲರ್ಸ್ ಇದ್ದಲ್ಲ ಅಲ್ಲಿ ಏನಾದ್ರು ಈ ಕೂಲಿಂಗ್ ಟವರ್ಸ್ ಬೇಕಾದ್ರೆ ಇಲ್ಲ ಸ್ಪೇಸ್ ಕನ್ಸ್ಟ್ರೇನ್ ಇದ್ದಲ್ಲಿ ಈ ಟೈಪ್ ಆದ ಕೂಲಿಂಗ್ ಟವರ್ಸ್ ನ ಯೂಸ್ ಮಾಡ್ತೀವಿ. ಸೊ ಈ ಎಲ್ಲ ಕೂಲಿಂಗ್ ಟವರ್ಸ್ ನ ಒಂದು ಕ್ವಿಕ್ ಕಂಪ್ಯಾರಿಸನ್ ನೋಡೋದಾದ್ರೆ ಫ್ಯಾನ್ ರಿಕ್ವೈರ್ಡ್ ನ್ಯಾಚುರಲ್ ಡ್ರಾಫ್ಟ್ ಅಲ್ಲಿ ಬೇಕಾಗಲ್ಲ, ಇಂಡ್ಯೂಸ್ ಡ್ರಾಫ್ಟ್ ಅಲ್ಲಿ ಬೇಕಾಗುತ್ತೆ, ಟಾಪ್ ಅಲ್ಲಿ ಇರುತ್ತೆ. ಅದೇ ಫೋರ್ಸ್ ಡ್ರಾಫ್ಟ್ ಅಲ್ಲಿ ಬೇಕಾಗುತ್ತೆ, ಸೈಡ್ ಅಲ್ಲಿ ಇರುತ್ತೆ. ಏರ್ ಮೂವ್ಮೆಂಟ್ ನ್ಯಾಚುರಲ್ ಡ್ರಾಫ್ಟ್ ನಲ್ಲಿ ನ್ಯಾಚುರಲ್ ಆಗಿರುತ್ತೆ, ಇಂಡ್ಯೂಸ್ ಡ್ರಾಫ್ಟ್ ನಲ್ಲಿ ಇಟ್ ಪುಲ್ಸ್, ಅದೇ ಫೋರ್ಸ್ ಡ್ರಾಫ್ಟ್ ನಲ್ಲಿ ಇಟ್ ಪುಷಸ್. ಅದೇ ರೀತಿ ಕೆಪಾಸಿಟಿ ಬಂದ್ರೆ ನ್ಯಾಚುರಲ್ ಡ್ರಾಫ್ಟ್ ಅಲ್ಲಿ ವೆರಿ ಲಾರ್ಜ್, ಇಂಡ್ಯೂಸ್ ಡ್ರಾಫ್ಟ್ ಅಲ್ಲಿ ಮೀಡಿಯಂ ಟು ಲಾರ್ಜ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋತೀವಿ. ಅದೇ ಫೋರ್ಸ್ ಡ್ರಾಫ್ಟ್ ಅಲ್ಲಿ ಸ್ಮಾಲ್ ಟು ಮೀಡಿಯಂ. ಮತ್ತೆ ಪವರ್ ಕನ್ಸಪ್ಷನ್ ಬರೋಷ್ಟೊಟ್ಟಿಗೆ ನ್ಯಾಚುರಲ್ ಡ್ರಾಫ್ಟ್ ಅಲ್ಲಿ ಪವರ್ ಕನ್ಸಪ್ಷನ್ ಇಸ್ 0, ಇಂಡ್ಯೂಸ್ ಡ್ರಾಫ್ಟ್ ಅಲ್ಲಿ ಮೀಡಿಯಂ ಅಂಡ್ ಫೋರ್ಸ್ ಡ್ರಾಫ್ಟ್ ನಲ್ಲಿ ಕೂಡ ಮೀಡಿಯಂ. ಇನಿಷಿಯಲ್ ಕಾಸ್ಟ್ ಅಂದ್ರೆ ಕನ್ಸ್ಟ್ರಕ್ಷನ್ ಆಗ್ಬರೋದು, ಸಿವಿಲ್ ಕನ್ಸ್ಟ್ರಕ್ಷನ್ ಆರ್ ಪೈಪ್ಲೈನ್ ಕನ್ಸ್ಟ್ರಕ್ಷನ್ ಆರ್ ದ ಪಂಪ್ಸ್ ಏನೇ ಬೇಕು ಈ ಆಪರೇಟ್ ಮಾಡೋಕ್ಕೆ ಏನೇ ಬೇಕು ಅದೆಲ್ಲ ದಟ್ ಕಮ್ಸ್ ಅಂಡರ್ ಇನಿಷಿಯಲ್ ಕಾಸ್ಟ್. ಈ ಇನಿಷಿಯಲ್ ಕಾಸ್ಟ್ ನ್ಯಾಚುರಲ್ ಡ್ರಾಫ್ಟ್ ವಿಲ್ ಬಿ ದ ಹೈಯೆಸ್ಟ್, ಇಂಡ್ಯೂಸ್ ಡ್ರಾಫ್ಟ್ ನಲ್ಲಿ ವಿಲ್ ಬಿ ದ ಮೀಡಿಯಂ, ಅದೇ ಫೋರ್ಸ್ ಡ್ರಾಫ್ಟ್ ಬರೋಷ್ಟೊಟ್ಟಿಗೆ ಇಟ್ ವಿಲ್ ಬಿ ದ ಲೋಯೆಸ್ಟ್. ನೆಕ್ಸ್ಟ್ ಕೂಲಿಂಗ್ ಎಫಿಷಿಯನ್ಸಿ ಬಂದು ನ್ಯಾಚುರಲ್ ಡ್ರಾಫ್ಟ್ ವಿಲ್ ಬಿ ದ ಹೈ, ಇಂಡ್ಯೂಸ್ ಡ್ರಾಫ್ಟ್ ವಿಲ್ ಬಿ ದ ಹೈಯೆಸ್ಟ್, ಅದೇ ಫೋರ್ಸ್ ಡ್ರಾಫ್ಟ್ ಬರೋಷ್ಟೊಟ್ಟಿಗೆ ಇಟ್ ವಿಲ್ ಬಿ ಮಾಡರೇಟ್. ಪ್ರಿವಿಯಸ್ಲಿ ಹೇಗೆ ಇನಿಷಿಯಲ್ ಕಾಸ್ಟ್ ನೋಡೋದು, ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಎಕ್ವಿಪ್ಮೆಂಟ್ ರನ್ ಮಾಡೋ ಮುಂದೆ ಯಾವ್ದು ರೀತಿ ಮೇಂಟೆನೆನ್ಸ್ ಕೊಡ್ಬೋದು ಆ ಮೇಂಟೆನೆನ್ಸ್ ಕಾಸ್ಟ್ ಏನಾಗುತ್ತೆ. ಆ ಮೇಂಟೆನೆನ್ಸ್ ಬಂದು ನ್ಯಾಚುರಲ್ ಡ್ರಾಫ್ಟ್ ವಿಲ್ ಬಿ ದ ಲೋಯೆಸ್ಟ್ because no fans included, no mechanical equipments included, only pumps will be the natural draft will be the lowest. ಅದೇ ಇಂಡ್ಯೂಸ್ ಡ್ರಾಫ್ಟ್ ಮಾಡರೇಟ್, ಫೋರ್ಸ್ ಡ್ರಾಫ್ಟ್ ಕೂಡ ಮಾಡರೇಟ್. ಬಟ್ ಇದರ ಅಪ್ಲಿಕೇಶನ್ಸ್ ಅಲ್ಲಿ ಕಾಮನ್ ಯೂಸ್ ಬಂದು ನ್ಯಾಚುರಲ್ ಡ್ರಾಫ್ಟ್ ವಿಲ್ ಬಿ ಇನ್ ದ ಲಾರ್ಜ್ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಆರ್ ಲಾರ್ಜ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಯೂಸ್ ಮಾಡ್ತೀವಿ. ಇಂಡ್ಯೂಸ್ ಡ್ರಾಫ್ಟ್ ಬಂದು ಇಟ್ ವಿಲ್ ಬಿ ಯೂಸ್ಡ್ ಇನ್ ಶುಗರ್ ಪ್ಲಾಂಟ್, ಸ್ಟೀಲ್ ಪ್ಲಾಂಟ್, ಸಿಮೆಂಟ್ ಪ್ಲಾಂಟ್, ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಲೋವರ್ ಆರ್ ಮೀಡಿಯಂ ಹೈಯರ್ ಥರ್ಮಲ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಫೋರ್ಸ್ ಡ್ರಾಫ್ಟ್ ವಿಲ್ ಬಿ ಇನ್ HVAC and small process plants where minimum cooling efficiency is required. If you found this video useful, please like, share and subscribe. Thank you.